ಇನ್ನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಥ್ರೆಟ್ ಕಾಲ್ ಬಂದಿದೆ. ಜೊತೆಗೆ 20ಕ್ಕೂ ಹೆಚ್ಚು ಎಂಪಿಗಳಿಗೂ ಕೂಡ ಜೀವ ಬೆದರಿಕೆಯ ಕರೆ. ಕರ್ಣಿ ಸೇನಾ ವಕ್ತಾರನೆಂದು ವಿಡಿಯೋ ಮಾಡಿಕೊಂಡು ನಿಮ್ಮನ್ನು ಮುಗಿಸ್ತೀನಿ ಅಂತ ಹೇಳಿ ಒಬ್ಬ ಥ್ರೆಟ್ ಕಾಲ್ ಮಾಡಿದ್ದಾನೆ. ರಾಹುಲ್ ಗಾಂಧಿಗೆ ಥ್ರೆಟ್ ಕಾಲ್, 15 ಎಂಪಿಗಳಿಗೂ ಕೂಡ ಬೆದರಿಕೆ. ಕರ್ಣಿ ಸೇನಾ ವಕ್ತಾರನೆಂದು ವಿಡಿಯೋ ಮೂಲಕ ಬೆದರಿಕೆ. ಒಬ್ಬ ಅಪೋಸಿಷನ್ ಲೀಡರ್ ಅವಸ್ಥೆ ನೋಡಿ. ಕಾಂಗ್ರೆಸ್ ನಾಯಕರ ಆಕ್ರೋಶವು ವಿಸ್ಫೋಟಗೊಂಡಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅರ್ಥಾತ್ ಶಾಡೋ PM, ಶಾಡೋ ಪ್ರೈಮ್ ಮಿನಿಸ್ಟರ್, ಒಬ್ಬ ಪ್ರಧಾನಿಗಿರ್ತಕ್ಕಂತಹ ಅಷ್ಟು ಜವಾಬ್ದಾರಿಗಳ ಪೈಕಿ ಭಾಗಶಃ ಜವಾಬ್ದಾರಿ ಅವರ ಹೆಗಲ ಮೇಲೂ ಇದೆ. ಅಂತಹ ವ್ಯಕ್ತಿಯ ವಿರುದ್ಧ ಥ್ರೆಟ್ ಕಾಲು, ಬಹಿರಂಗ ವಿಡಿಯೋ ಮಾಡಿ ಹಂಚೋದಕ್ಕೆ ಎಷ್ಟು ಧೈರ್ಯ ನೋಡಿ. ಇನ್ನುಳಿದಂತೆ ಪಾರ್ಲಿಮೆಂಟಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ MPಗಳಿಗೂ ಕೂಡ ಬೆದರಿಕೆ ಬಂದಿದೆ. ನಿಮ್ಮನ್ನೂ ಮುಗಿಸ್ತೀವಿ. ರಾಹುಲ್ ಗಾಂಧಿಗೆ ಥ್ರೆಟ್ ಕಾಲ್, 25 ಎಂಪಿಗಳಿಗೂ ಕೂಡ ಜೀವ ಬೆದರಿಕೆ. ಆ ವಿಡಿಯೋದಲ್ಲಿ ಆತ ತನ್ನ ಹೆಸರನ್ನು ಹೇಳಿಕೊಳ್ತಾನೆ. ತಾನು ಕರ್ಣಿ ಸೇನಾ ಎನ್ನುವಂತಹ ಸಂಘಟನೆಯ ಸದಸ್ಯ ಎಂದು ಬಹಿರಂಗವಾಗಿ ಹೇಳಿಕೊಳ್ತಾನೆ. ಆತನ ವೇಷಭೂಷಣ ಮತ್ತು ಆತನ ಭಾಷೆ, ಜೊತೆಗೆ ಆತನ ದಾಟಿ, ಜೊತೆಗೆ ಆತನ ಬೆದರಿಕೆಯಲ್ಲಿರ್ತಕ್ಕಂತಹ ಗಂಭೀರತೆ ಕಥೆ ಹೇಳ್ತಾ ಇದೆ. ಇವನು ಎಲ್ಲಿ, ಯಾರು ಮಾಡಿಸಿರೋದು, ಯಾರು ನೋಡಿ ಆತನ ವೇಷಭೂಷಣ. महाकाल जय ओम जी बिरला, जय नरेंद्र मोदी। जिस प्रकार से भारत की संसद में कांग्रेस के 25 सांसदों ने घुटकर और श्रीमान लोकसभा अध्यक्ष ओम जी बिरला से जो गाली गलौज करी है, उसकी हम सभी भारतीय जनता पार्टी के कार्यकर्ता, कर्णी सेना के कार्यकर्ताओं में काफी रोष भी आते हैं। दोबारा ऐसी घटना हुई उन सांसदों के घर में घुस के हम तोड़फोड़ करेंगे। और मुझे लगता है कि राहुल गांधी का आदेश पर ये घटना हुई है। राहुल गांधी कान खोल कर सुन ले, अगर दोबारा ऐसी घटना हुई तो तेरे घर में घुस के हम गोली मार देंगे और इसका जिम्मेदार प्रशासन होगा। हमारा प्रशासन से निवेदन है कि 25 सांसद के ऊपर कार्रवाई होनी चाहिए। मोदी सरकार के मंत्री किरण रिजिजू जी का जो बयान आया, उसको सुनने के बाद हम लोग काफी गुस्से में हैं। अगर 24 घंटे के अंदर गिरफ्तारी होती है उन 25 सांसदों की तो ठीक है, इस सभी के हम गोलियां मारेंगे एक एक करके। ये राज सिंह आमेरा संभागी प्रवक्ता कर्णी सेना का ये बयान है। चाहे मुझे जेल हो जाए, मुझे कोई दिक्कत नहीं है। ನಾನು ಕರ್ಣಿ ಸೇನೆ ಸಂಘಟನೆಯ ಸದಸ್ಯ, ಮನೆಗೆ ನುಗ್ಗು ಹೊಡಿತೀನಿ ಅಂತ ಹೇಳಿ ಬಹಿರಂಗ ಬೆದರಿಕೆ. ಬಾಗಿಲು ಇಲ್ಲದ ಕೋಳಿಗೂಡೇನು ಮನೆಗೆ ನುಗ್ಗು ಹೊಡೆಯೋದಕ್ಕೆ. ಪಾರ್ಲಿಮೆಂಟಿನ, ಅದರಲ್ಲೂ ಲೋಕಸಭೆಯ ವಿಪಕ್ಷ ನಾಯಕನಿಗೆ ಬಹಿರಂಗ ಬೆದರಿಕೆ ಹಾಕ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಅತಿ ವಿಪರ್ಯಾಸ, ಜೊತೆಗೆ ದುರಂತದ ಕಥೆ ಇದು. ಲೋಕಸಭಾ ಸದಸ್ಯರ ಒಳಗೊಂಡು ಲೋಕಸಭಾ ವಿಪಕ್ಷ ನಾಯಕನಿಗೂ ಕೂಡ ಬಹಿರಂಗ ಬೆದರಿಕೆ ಈಗ ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.